प्राणस्येदं वशे सर्वं त्रिदिवे यत् प्रतिष्ठितम् मातेन पुत्रान् रक्षस्व श्रीश्च प्रज्ञाश्च विदेहि नैति। शांति शांति शांति। ಗುಡ್ ಮಾರ್ನಿಂಗ್. అందరికీ వందనములు. ಎಲ್ಲರಿಗೂ ಶುಭೋದಯ. ಸತ್ ಶ್ರೀ ಅಕಾಲ್, ಸಲಾಮ್ ಅಲೈಕುಂ ಅಂಡ್ ವಣಕ್ಕಂ. ಪ್ರೈಸ್ ದಿ ಲಾರ್ಡ್. ಫ್ರೆಂಡ್ಸ್, ಈ ದಿನ COVID-19 ಗೆ ವೆರಿ ಎಫೆಕ್ಟಿವ್ ಬ್ರೀತಿಂಗ್ ಎಕ್ಸರ್ಸೈಸಸ್ ನಾವು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ಎರಡು ಮುಖ್ಯ ವಸ್ತುಗಳು, ಎರಡು ಪಿಲ್ಲೋಸ್. ನಿಮ್ಮ ತಲೆದಿಂಬು, ಎರಡು ತಲೆದಿಂಬುಗಳನ್ನ ನಿಮ್ಮ ಹತ್ತಿರ ಇಟ್ಕೊಳ್ಳಿ. ಸೊ ಯಾರ್ಯಾರು ತಂದಿಲ್ವೋ ದಯವಿಟ್ಟು ತಗೊಂಡ್ ಬಂದ್ಬಿಡಿ. ಈಗ್ಲೇ ತಗೊಂಡ್ ಬಂದು ಎರಡು ತಲೆದಿಂಬೆಲ್ಲ ನಿಮ್ಮ ಮ್ಯಾಟ್ ಬಳಿ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತು 7ನೇ ದಿನ, ಡೇ 7 ಫ್ರೀ ಬ್ರೀತಿಂಗ್ ಕ್ಯಾಂಪೇನ್ ನಲ್ಲಿ ನಾವೆಲ್ಲರೂ ವೆರಿ ಆಕ್ಟಿವ್ ಆಗಿ ಸೇರಿದ್ದೇವೆ. 7 ಅಂದಾಗ ನಮ್ಗೆ ನೆನಪು ಬರೋದು ರೇನ್ಬೋ. ರೇನ್ಬೋಸ್ ಅಲ್ಲಿ ಎಷ್ಟು ಕಲರ್ಸ್ ಇದೆ ಮಕ್ಕಳೇ? ಸುಮಾರು ಮಕ್ಕಳಿದ್ದಾರೆ ಇಲ್ಲಿ. ಎಷ್ಟು ಕಲರ್ಸ್ ಇದೆ? ಕರೆಕ್ಟ್, 7 ಕಲರ್ಸ್. ನೋಡಿ ಫ್ರೆಂಡ್ಸ್, ಒಂದು ಗಮನಿಸಿ, ಒಂದು ಮಗು ಈ ಸೃಷ್ಟಿಗೆ ಜನ್ಮ ತಾಳಿ ಬಂದಾಗ ಮಗುಗೆ ಏನು ಗೊತ್ತಿಲ್ಲ. ಸೃಷ್ಟಿಯಲ್ಲಿರ್ತಕ್ಕಂತಹ ಅಣುವಿನ ವಿಚಾರ ಮಗು ಗೊತ್ತಿಲ್ಲ. ಆದ್ರೆ ಇಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ನಿಮ್ಮ ಮಗುವನ್ನ ಈ ಕಲರ್ಫುಲ್ ಲೈಫ್, ಈ ಬಣ್ಣ ಬಣ್ಣದ ಲೋಕದಲ್ಲಿ ನಿಮ್ಮ ಮಗುವಿಗೆ ಆಟ ಪಾಠ ಮತ್ತೆ ನಗು, ಸಂತೋಷ ಮತ್ತೆ ಸಂಬಂಧ ಮತ್ತೆ ಉತ್ತಮವಾದ ಆಹಾರ. ಹುಟ್ಟಿದ ಮಗುಗೆ ಯಾರಾದ್ರೂ ಪಾಯ್ಸನ್ ಇಡಕ್ಕಾಗತ್ತಾ? ಇಲ್ಲ. ಯಾಕೆಂದ್ರೆ ನಮಗೆ ಗೊತ್ತಿದೆ ನಮ್ಮ ಮಗುನ ಉತ್ತಮ ಆಹಾರದಿಂದ ಯಾವ ರೀತಿ ಬೆಳೆಸ್ಬೇಕು ಅಂತ. ಸೊ ಆ ರೀತಿ ನೀವು ತಂದೆ ತಾಯಿಗಳು ಆ ಬ್ಲಾಕ್ ಅಂಡ್ ವೈಟ್ ಇರ್ತಕ್ಕಂತಹ ಮಗು, ಏನು ಗೊತ್ತಿರಲ್ಲ ಆ ಮಗುಗೆ, ಬರೀ ಬಿಳಿ ಹಾಳೆ, ಭೂಮಿಗೆ ಬಂದಾಗ ಬರೀ ಬಿಳಿ ಹಾಳೆ ಮಗುಗೆ ಏನು ಗೊತ್ತಿಲ್ಲ. ಆದ್ರೆ ಅದನ್ನ ಕಲರ್ಫುಲ್ ಲೈಫ್ ಮಾಡ್ತಕ್ಕಂತಹ ಜವಾಬ್ದಾರಿ ಪೇರೆಂಟ್ಸ್ ಆಗಿರುತ್ತೆ. ಆ ರೀತಿ ನೀವು ಮಾಡಿರ್ತೀರ. ಉತ್ತಮವಾದ ಆಹಾರ, ಸಂತೋಷ, ನಗು, ಸಂಬಂಧಗಳು, ಆಟ ಪಾಠ, ಮಗುಗೆ ಏನ್ ಬೇಕೋ ಎಲ್ಲ ಕೊಟ್ಟಿರ್ತೀರ. ಅದೇ ಬರ್ತಾ ಬರ್ತಾ ದಿನೇ ಬರ್ತಾ ಬರ್ತಾ ಮಗು ಈ ಪ್ರಪಂಚದ ಜೊತೆ ಸೇರಿ ಪೇರೆಂಟ್ಸ್ ನ ಸಪೋರ್ಟ್ ಇಲ್ದೆ ತನಗ್ ತಾನೇ ಬೆಳೆದು ಬರ್ತಾ ಬರ್ತಾ ಈ ಒಂದು ಜನರೇಷನ್ಗೆ ಅಡಿಕ್ಟ್ ಆಗ್ಬಿಡತ್ತೆ. ಫ್ರೆಂಡ್ಸ್, ಈಗ ನಾವೆಲ್ಲ ಹಾಗೆ ಉತ್ತಮವಾದದ್ದನ್ನ, ಆದ್ರೆ ಈಗ ಬೆಳೀತಾ ಬೆಳೀತಾ ಈ ಜನರೇಷನ್ ನಲ್ಲಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ಕೆಮಿಕಲ್ಗಳನ್ನ ಯೂಸ್ ಮಾಡ್ತಾ ನಮ್ಮ ಬಣ್ಣ ಬಣ್ಣದಾಗಿರ್ತಕ್ಕಂತಹ ಆರೋಗ್ಯ, ಆ ಲೋಕವನ್ನ ಬ್ಲಾಕ್ ಅಂಡ್ ವೈಟ್ ಹೊಗೆ ಮಾಡ್ಕೊಂಡಿದ್ದೇವೆ. ಬ್ಲಾಕ್ ಅಂಡ್ ವೈಟ್ ಮಾಡ್ಕೊಂಡಿದ್ದೇವೆ ಫ್ರೆಂಡ್ಸ್. ಈಗ ನೋಡಿ, ಎಲ್ಲಿ ನೋಡಿದ್ರು ಭಯ, ಆತಂಕ, ನಾಳೆ ಏನಾಗುತ್ತೋ ಅನ್ನೋ ಒಂದು ಆತಂಕ. ಆದ್ರೆ ನಮ್ಮ ಗುಡ್ ಕಮ್ಯುನಿಟಿಯಲ್ಲಿ ಈ ಒಂದು ಭಯ ಇಲ್ಲ. ಯಾಕೆ ಅಂದ್ರೆ ನಮ್ಮ ಬಣ್ಣ ಬಣ್ಣದ ಲೋಕಗಳನ್ನ ತೋರ್ಸೋದಿಕ್ಕೆ, ಆರೋಗ್ಯನ ತೋರ್ಸೋದಿಕ್ಕೆ ನಮ್ಮ ಲೀಡರ್ಸ್ ಇದ್ದಾರೆ. ಸೊ ನೆನ್ನೆ ಸುಮಾರು ಜನ ನೀವು ಹ್ಯಾಪಿ ಟು ಹೆಲ್ಪ್ ಗೆ ಕೂತಿದ್ರಿ. ಆರೋಗ್ಯನ ಯಾವ ರೀತಿ ಕಾಪಾಡ್ಕೊಳ್ಳೋದು ಅಂತ ನೋಡಿದ್ರಿ. ಫ್ರೆಂಡ್ಸ್, ನಾನು ಒಂದು ವಿಚಾರ ಹೇಳ್ತೇನೆ. ಹಿರಿಯರು ಹೇಳಿದ್ದಾರೆ, ನಮ್ಮ ಆಕ್ಷನ್ ಮೇಲೆ ನಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ನಾವು ತಗೊಳ್ತಕ್ಕಂತ ಆಕ್ಷನ್ ಮೇಲೆ ನಮ್ಮ ರಿಸಲ್ಟ್ ಇರುತ್ತೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. 1 ಅವರ್ ನಾವು ತಗೊಳ್ಬೇಕಂತಹ ಒಳ್ಳೆ ಡಿಸಿಷನ್ 1 ಅವರ್ ಲೇಟ್ ಆಯ್ತು ಅಂತಂದ್ರೆ ಅದು 1 ದಿನಕ್ಕೆ ಸಮಾನ. ಅದೇ 1 ದಿನ ಲೇಟ್ ಆಯ್ತು ಅಂದ್ರೆ 1 ಮಂತ್ಗೆ ಸಮಾನ. ಅದೇ 1 ಮಂತ್ ನೀವು ಲೇಟ್ ಮಾಡಿದೀರಾ ಅಂದ್ರೆ ಯೋಚನೆ ಮಾಡಿ 1 ಇಯರ್ಗೆ ಸಮಾನ. ನಮ್ಮ ಆಕ್ಷನ್,
ನಮ್ಮ ರಿಸಲ್ಟ್ಸ್ ನ ಡಿಕ್ಲೇರ್ ಮಾಡುತ್ತೆ. ಅದರಿಂದ ನಿಮ್ಮ ಆರೋಗ್ಯಕ್ಕೋಸ್ಕರ ನೀವು ತಗೊಳ್ತಕ್ಕಂತಹ ಡಿಸಿಷನ್ ಅದು ಇಮಿಡಿಯೇಟ್ ಆಗಿರ್ಬೇಕು ಅಲ್ವಾ? ಎಸ್, ದಟ್ ಇಸ್ ಅ ಸ್ಪಿರಿಟ್. ಲೆಟ್ಸ್ ಸ್ಟಾರ್ಟ್ ಅವರ್ ಡೇ ವಿತ್ ಅ ಗುಡ್ ಆಕ್ಷನ್ ಅಂಡ್ ಗುಡ್ ಮೈಂಡ್ ಸೆಟ್. ನಮ್ಮ ಒಂದು ಬ್ಯೂಟಿಫುಲ್ ಲೈಫ್ ನ ಕಲರ್ಫುಲ್ ಆಗಿಡೋಣ. ಲೆಟ್ಸ್ ಸ್ಟಾರ್ಟ್. ಈಗ ನಿನ್ನೆ ಎಲ್ಲರಿಗೂ ಹಾಲಿಡೇ ಇತ್ತು, ಅದರಿಂದ ಬಾಡಿ ಸ್ವಲ್ಪ ಬೆಂಡ್ ಆಗಿರುತ್ತೆ. ಸೊ ಈಗ ಅದನ್ನ ಆಕ್ಟಿವ್ ಮಾಡೋಣ. ಓಕೆ, ಬೇಸಿಕ್ ಎಕ್ಸರ್ಸೈಸ್ ಮೂಲಕ ಆಕ್ಟಿವ್ ಮಾಡೋಣ. ನಾನ್ ರೆಡಿ, ನೀವ್ ರೆಡಿನಾ? ಎಸ್, ಲೆಟ್ ಸ್ಟಾರ್ಟ್. ನಿಂತ್ಕೊಳ್ಳಿ, ಎಲ್ಲಾರು ನಿಂತ್ಕೊಳ್ಳಿ, ಎಲ್ಲಾರು ನಿಂತ್ಕೊಳ್ಳಿ. ವಾವ್ ವಾವ್, ಸೂಪರ್. ನನ್ನದು ಒಂದು ರಿಕ್ವೆಸ್ಟ್. ಸೊ ನನ್ನಂದ್ರೆ ನಿಮ್ಗೆಲ್ಲ ಇಷ್ಟ ಅಲ್ವಾ? ಸುನೀತಾ ಮೇಡಮ್ ನಾಳೆ ಏನು ಯಾವಾಗ ಬರ್ತಾರೆ ಅಂತ ಕಾಯ್ತಿದ್ದೀರಲ್ಲ, ಅದೇ ತರ ನಾನು ಮುಂಚೆ ಅಟೆಂಡ್ ಆಗ್ಬಿಡಿ. ಯಾವುದು ಮಿಸ್ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಾನ್ ಮಾತಾಡೋದು ನೀವು ಕೇಳಿಸ್ಕೋಬೇಕು, ನಿಮ್ಮ ನಗುನ ನಾನು ನೋಡ್ಬೇಕು. ಸೊ 10 ನಿಮಿಷ ಮುಂಚೆ ಅಟೆಂಡ್ ಆಗ್ಬಿಡಿ. ಅದೇ ನಮ್ಮ ಲೈಫ್ ಅಲ್ಲಿ ಸಕ್ಸಸ್. ಓಕೆ, ಗ್ರೇಟ್. ಲೆಟ್ಸ್ ಸ್ಟಾರ್ಟ್ ಅವರ್ ಡೇ. ಸ್ಲೋ ಆಗಿ ಹೆಡ್ ರೊಟೇಷನ್ ಮಾಡೋಣ. ಸ್ಲೋ ಆಗಿ ಮಾಡೋಣ. ನಮ್ಮ ಬಾಡಿ ಪಾರ್ಟ್ಸ್ ನೆಲ್ಲ ಸ್ಲೋ ಆಗಿ ಆಕ್ಟಿವ್ ಮಾಡ್ಬೋಣ. Okay, good. Now reverse. Now reverse. Slow agi ಮಾಡೋಣ. Up, down, up, down, up, down, up, down, right, left, right, left, right, left, right, left, right, left. Now come to the shoulder, everyone. Come to the shoulders. Ready? Shoulder rotation. Friends, ನಾವು ಎಷ್ಟೇ ದೊಡ್ಡವರಾಗ್ಲಿ ನಾವು ಪುಟ್ಟ ಮಕ್ಕಳು ಆಗ್ಬೇಕು. ಪುಟ್ಟ ಮಕ್ಕಳಿಗೆ ಯಾವ ಟೆನ್ಷನ್ಸ್ ಇಲ್ಲ, ದುಃಖ ಇಲ್ಲ, ಸಂತೋಷವಾಗಿ ಅನ್ಸಿದ್ದೆಲ್ಲ ಓಪನ್ ಮೈಂಡ್ ಅಲ್ಲಿ ಹೇಳುತ್ತೆ. ಸೊ ಆ ರೀತಿ ಯಾವಾಗ್ಲೂ ನಾವು ಮಕ್ಕಳ ತರನೇ ಯೋಚನೆ ಮಾಡ್ಬೇಕು. ನಮ್ಮ ಜೀವನ ಬಣ್ಣವಾಗಿ ಸುಖವಾಗಿರುತ್ತೆ. ಸೊ ಕಮ್ ಟು ರಿವರ್ಸ್. Now reverse. Slowly, come on, very good. Okay, up, down, up, down, up, down, up, down, up, down. Good. Up, down. Now right, left, 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 and now down. Shoulder lightly, hands shoulder lightly. Up, down, up, down, up, down, up, down, up, down, up, down, up. Good. Now hip rotation. Come on. Hey, ತಿರುಗಿಸಿ. ಎಲ್ಲರೂ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ಈ ಭೂಮಿ ಬಣ್ಣದ ಬುಗುರಿ ತಿರುಗುತ್ತಾನೆ ಇರಬೇಕಮ್ಮ. ಕಮಾನ್ ಎಲ್ಲರೂ ತಿರುಗಿಸಿ, ಚೆನ್ನಾಗಿ ತಿರುಗಿಸಿ. ವೆರಿ ಗುಡ್. ನೋಡಿ, ಸೂಪರ್. ಎಷ್ಟು ತಿರುಗಿಸಿದ್ರೆ ಅಷ್ಟು ಸೂಪರ್ ಆಗಿ ಬರುತ್ತೆ ಶೇಪು. ನಾವು ರಿವರ್ಸ್ ಮಾಡೋಣ. ರಿವರ್ಸ್ ಮಾಡೋಣ. ಗುಡ್. ನೋಡಿ ಎಷ್ಟು ಚೆನ್ನಾಗಿ ನಗ್ನಗ್ತಾ ಮಾಡ್ತಾ ಇದ್ದೀರಾ. ಇದು ಬೇಕಾಗಿರೋದು. ನಮ್ಮ ಮುಂಜಾನೆ ಈ ಸ್ಮೈಲ್ ನಮ್ಗೆ ಕಾನ್ಫಿಡೆನ್ಸ್ ಹೆಚ್ಚು ಮಾಡುತ್ತೆ. ಗುಡ್, ವೆರಿ ಗುಡ್. ಈಗ ರೈಟ್ ಬೆಂಡ್ ಮಾಡೋಣ. ರೈಟ್ ಬೆಂಡ್. ಗುಡ್. ಲೆಫ್ಟ್, ರೈಟ್, ಲೆಫ್ಟ್, right,
right, left, right, left, right, left, front, back, front, back, front, back, front, back, front, back, front, back. Now legs. ಎಲ್ಲರೂ legs. ಮೊಣಕಾಲ ಮೇಲೆ ನಿಮ್ಮ ಎರಡು ಕೈ ಬರಲಿ. ಈಗ ಕಾಲನ್ನ ಸುತ್ತನೆ. ರೆಡಿ? ರೊಟೇಟ್, ರೊಟೇಟ್, ರೊಟೇಟ್. ನೋಡಿ, ನಾವಿವತ್ತು ಮಂಡೇ ಅಲ್ವಾ? ಸೊ ವರ್ಕ್ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮೈಂಡ್ ಮತ್ತೆ ನಮ್ಮ ಬಾಡಿನ ಆಕ್ಟ್ ಮಾಡ್ಕೊಳ್ತಾ ಇದೀವಿ, ಆಕ್ಟಿವ್ ಆಗಿ ಇಡ್ತಾ ಇದೀವಿ. ಕಮಾನ್ ಕಮಾನ್, ರೊಟೇಟ್, ರೊಟೇಟ್ ಅಂಡ್ ರಿವರ್ಸ್. ನೌ ರಿವರ್ಸ್ ಫ್ರೆಂಡ್ಸ್. ಗುಡ್, ಗುಡ್. ಈಗ ರೆಡಿ? 1 2 one leg, one leg, up, up, down, up, down, up, down, up, down, up, down, up, down, up, down. Now hip ಮೇಲೆ ಇಟ್ಕೊಂಡು right leg rotation. Right leg, come on, right leg. ಆಂಕಲ್ ಚೆನ್ನಾಗಿ ರೊಟೇಟ್ ಆಗ್ಬೇಕು, ನಿಮ್ಮ ಪಾದ ರೊಟೇಟ್ ಆಗ್ಬೇಕು. And reverse, reverse. Good. Now left. Good. Reverse, reverse. Now 1 2 3 4 5 6 7 8 8 7 6 5 4 3. Next step. ಈಗ ನೋಡಿ, ಹ್ಯಾಂಡ್ ಮುಂದೆ ಮಾಡಿ, ಹ್ಯಾಂಡ್ ಮುಂದೆ ಮಾಡಿ. ಲೆಫ್ಟ್ ಸೈಡ್ ಹ್ಯಾಂಡ್ ಮಾಡಿ. Okay, ready? 1 2 3 4 5 6 7 8 8 7 6 5 4 3. Next side. Now this side. Come on. Opposite side. Start. 1 2 3 4 5 6 7 8 8 7 6 5 4 3 2. Now ready? Everyone do hands. Two hands. Now down. 1 2 3 4 5 6 7 8 8 7 6 5 4 3 2. Next up, turn up. ಈಗ ರೈಟ್ ಸೈಡ್ ಇಂದ 5 and left side ಇಂದ 5. Ready? 1 2 3. ನೆಲ ಟಚ್ ಆಗ್ಲಿ. 4 5. Now reverse. 1 2 3 4 5. Okay? Now off sitting. 1 2 3 4 5 6 7 8. Okay, now ready? Gym position. Punch ಇಟ್ಕೊಳ್ಳಿ. Punching. Ready? 1 2 3 4 5 6 7 8 8 7 6 5 4 3. Now
Relax. Now relax. Small jog. Small jog. Small jog. Small jog. Good. 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 Super. 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 Good. 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 Smile. 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 Laugh. 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 Positive. 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 Come on. Come on. March. 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 Come on, march. Everyone. March. March. March ಆದ್ಮೇಲೆ ಏಪ್ರಿಲ್ ಮಾಮ್ ಅಂತ ಹೇಳ್ಬೇಡಿ. March. 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 Good. 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 Super. 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 ಇಲ್ಲಿ ಎಲ್ಲರೂ ಒಂದ್ ಸ್ವಲ್ಪ ಜೋರ ಚಪ್ಪಳೆ. ಗುಡ್. ಬಾಡಿ ಲೈಟ್ ಆಗಿ ಆಕ್ಟಿವ್ ಆಯ್ತಲ್ಲ. ಈಗ ನೋಡಿ ನಮ್ಮ ಮಾತು ನಮ್ಮ ಬಾಡಿ ಕೇಳುತ್ತೆ. ಓಕೆ ಫ್ರೆಂಡ್ಸ್, ಸರಿ ಮಾಡೋಣ. ಈಗ ನಿಧಾನಕ್ಕೆ ಕಾಲು 1 ಇಂಚ್ ಅಗಲ, ಮುಂದೆ ಕೈ, 5 ಬಾರಿ ಅಪ್ ಅಂಡ್ ಡೌನ್ ನಿಧಾನವಾದ ಉಸಿರಾಟ. ಇನ್ಹೇಲ್, exhale. Inhale, exhale. Inhale, exhale. Inhale, exhale. ಗಮನಿಸಿ ಫ್ರೆಂಡ್ಸ್, ಇನ್ಹೇಲ್ ಮಾಡಿದಾಗ ನಾನು ಸ್ವಲ್ಪ ಉಸಿರನ್ನ ಸ್ಟಾಪ್ ಮಾಡ್ತೇನೆ, ಆಮೇಲೆ ರಿಲೀಸ್ ಮಾಡ್ತೇನೆ. ಆ ರೀತಿ ಎಲ್ಲರೂ ಗಮನ. ರೆಡಿ, ಸ್ಟಾರ್ಟ್. ಇನ್ಹೇಲ್, exhale. 2 more times. Inhale, exhale. Now up. Now up. ಇವತ್ತು ನಾ ಆಲ್ರೆಡಿ ಹೇಳ್ದೆ, COVID-19 ಇರ್ತಕ್ಕಂತಹ ಸುಮಾರು ಮಂದಿ ಪೇಷಂಟ್ಸ್ಗೆ ಹಾಸ್ಪಿಟಲ್ಸ್ ಅಲ್ಲಿ ಯಾರ್ಯಾರು ಗೊತ್ತಿರೋರು ಮಾತ್ರ ಈ ಒಂದು ಎಕ್ಸರ್ಸೈಸ್ ನ ಮಾಡಿಸ್ತಾ ಆಕ್ಸಿಜನ್ ಲೆವೆಲ್ ನ ಇನ್ಕ್ರೀಸ್ ಮಾಡಿಸ್ತಾ ಇದ್ದಾರೆ ಅಂತ ಸುಮಾರು ಮಂದಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಇರ್ಬೋದು, ಮನೆಯಲ್ಲಿ ಕ್ವಾರಂಟೈನ್ ಆಗಿರ್ಬೋದು. ಅಂತವ್ರಿಗೆ ನಿಮ್ಮ ಕಡೆಯಿಂದ ಈ ಹೆಲ್ಪ್ ಆದ್ರೆ ಲೈಫ್ ಲಾಂಗ್ ನಿಮ್ಮನ್ನ ಗುರ್ತಿಸ್ತಾರೆ. ಓಕೆ, ಅಂತವ್ರಿಗಾಗಿ ಹಾಗೂ ನಮ್ಮ ಮನೇಲಿ ಪ್ರತಿಯೊಬ್ಬರಿಗೂ ನಮ್ಮ ಆಕ್ಸಿಜನ್ ಲೆವೆಲ್ ನ ಯಾವ ರೀತಿ ಇನ್ಕ್ರೀಸ್ ಮಾಡೋದು ಅಂತ ಈ ಸ್ಲೀಪಿಂಗ್ ಎಕ್ಸರ್ಸೈಸ್ ಮುಖಾಂತರ ನಾವಿವತ್ತು ಮಾಡೋಣ. ಓಕೆ, ರೆಡಿ? ಎಸ್. ಈಗ 2 ತಲೆದಿಮ್ಮು ರೆಡಿ ಮಾಡ್ಕೊಂಡ್ರ? ಈಗ ಫಸ್ಟ್ ಸುಖಾಸನದಲ್ಲಿ ಕುತ್ಕೊಂಡ್ಬಿಡೋಣ. ಎಲ್ಲಾರು ಸುಖಾಸನ. ನನ್ನ ಬಲಗಡೆ ಒಂದು, ನನ್ನ ಎಡಗಡೆ ಒಂದು ರೆಡಿ ಇದೆ. ರೆಡಿ? ಇದ್ರಲ್ಲಿ ಒಂದು ಗಮನ ಇಟ್ಕೊಳ್ಳಿ, ದಯವಿಟ್ಟು ಮೈಂಡ್ ಅಲ್ಲಿ ಏನೇ ಟೆನ್ಷನ್ ಇರ್ಲಿ ತೆಗೆದಾಕ್ಬಿಡಿ. ನನ್ನ ಆರೋಗ್ಯ ನನ್ನ ಕೈಯಲ್ಲಿ ಅನ್ನೋದು ಒಂದು ಗಮನ ಇರ್ಲಿ. ಈಗ ನೀವು ತಗೊಳ್ತಕ್ಕಂತ ಈ ಆಕ್ಷನ್ ನಿಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀರುತ್ತೆ. ಸೊ ದಯವಿಟ್ಟು ಎಲ್ಲಾರು ಸುಖಾಸನದಲ್ಲಿ ಹ್ಯಾಂಡ್ ಫ್ರೀ ಮಾಡ್ಕೊಂಡು ಕುತ್ಕೊಳ್ಳಿ. 2 ಬಾರಿ ನಿಧಾನವಾದ ಉಸಿರಾಟ. Okay, let's start. Number 1, ಭುಜ ನೋಡಿ. ಇನ್ಹೇಲ್ ಮಾಡಿದಾಗ ಭುಜನ ನಿಮ್ಮ 2 ಕಾಲು, ಈ 2 ಕಾಲ್ ಮೇಲೆ ನಿಮ್ಮ ಕೈಗಳು ಬರ್ಲಿ. ಈ ರೀತಿ ಕೈ ಬರ್ಲಿ ಮುಂದಗಡೆ ನೋಡಿ. ಇನ್ಹೇಲ್, ಎಕ್ಸೇಲ್, ಸರ್ಕಲ್, ರೊಟೇಟ್, ಶೋಲ್ಡರ್ ರೊಟೇಟ್. ಟೈಟ್ ಮಾಡಿ ಶೋಲ್ಡರ್ನ, ಮತ್ತೆ ಶೋಲ್ಡರ್ ರೊಟೇಟ್ ಮಾಡ್ತಾ ಎಕ್ಸೇಲ್ ಮಾಡಿ. ಓಕೆ, 8 ಟೈಮ್ಸ್ ಮಾಡೋಣ ಎಲ್ಲರೂ. ರೆಡಿ ಫ್ರೆಂಡ್ಸ್? ಗಮನ ಇಲ್ಲಿ ದಯವಿಟ್ಟು ನಿಮ್ಮ ಗಮನ ನಿಮ್ಮ ಸ್ಮೈಲ್ ಕಾನ್ಫಿಡೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಹೇಲ್,
exhale, inhale, exhale, inhale, inhale, exhale, inhale, exhale, inhale, exhale. Okay, now hands back ಮಾಡಿ, hands back, ಸುಖಾಸನದಲ್ಲಿ hands back. ಆದಷ್ಟು ರೆಡಿ. ಇನ್ಹೇಲ್, ತಲೆನ ಬೆಂಡ್ ಮಾಡಿ. ರೆಡಿ, ಇನ್ಹೇಲ್, exhale. Ready? Inhale, exhale, inhale, exhale, inhale, exhale, inhale, exhale, inhale, exhale. Same, right side, inhale, exhale, inhale, exhale, inhale, exhale, inhale, exhale, inhale, exhale, inhale, exhale. ಈಗ ಲೆಫ್ಟ್, ಇನ್ಹೇಲ್, ಬೆಂಡಾಗಿ ಆದಷ್ಟು ಬೆಂಡಾಗಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, inhale, exhale, inhale, exhale, inhale, exhale. Relax, 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 relax. ಈಗ ಎದೆಯ ಭಾಗ ಬಿಟ್ಟು ಕೆಳಗಡೆ ಇಲ್ಲಿ ಡಯಾಫ್ರಾಮ್ ಅನ್ನೋ ಲೇಯರ್ ಏನಿದೆ ಅಲ್ಲಿ ನಿಮ್ಮ ಹ್ಯಾಂಡ್ ಬರ್ಲಿ. ನಿಮ್ಮ ಹ್ಯಾಂಡ್ ಇಲ್ಲಿ ರಿಪ್ ಕೇಜ್ ಕೆಳಗಡೆ ಇಲ್ಲಿ ಬರ್ಲಿ. ರೆಡಿ ಫ್ರೆಂಡ್ಸ್? ಈಗ ಇನ್ಹೇಲ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಹೊಟ್ಟೆ ಏನಾಗುತ್ತೆ, ಬಲೂನ್ ತರ ಹೋಗುತ್ತೆ. ಸೊ ನಾವು ಹೊಟ್ಟೆ ಮೇಲೆ ಇಡ್ತಾ ಇಲ್ಲ, ಇನ್ನೊಂದ್ ಚೂರ್ ಮೇಲೆ ಈ ಮಿಡ್ಲ್ ಭಾಗದಲ್ಲಿ. ಮತ್ತೆ ಎಕ್ಸೇಲ್ ಮಾಡ್ಬೇಕಾದ್ರೆ ಒಳಗಡೆಗೆ ತಗೊಳ್ಳಿ. ಓಕೆ, ಲೆಟ್ ಸ್ಟಾರ್ಟ್. Ready? Inhale. Exhale. Inhale. Exhale. Inhale. Exhale. Inhale, exhale. ಗಮನಿಸಿ, ನಿಮ್ಮ ಹ್ಯಾಂಡ್ಸ್ ಗಮನಿಸಿ, ಮುಂದೆ ಬಂದು ಹಿಂದೆ ಹೋಗುತ್ತೆ. ಮಾಡಿ, ಕಂಟಿನ್ಯೂ ಮಾಡಿ. ಇನ್ಹೇಲ್, exhale, inhale, exhale, inhale, exhale. Okay, now ಮುಂದೆ ಎರಡು ಕೈ ಈ ರೀತಿ ಲಾಕ್ ಮಾಡಿ. ನಾವು ಲಾಕ್ ಮಾಡಿ ಈ ರೀತಿ ಮುಂದೆ ಮಾಡ್ತೀವಿ. ಗಮನಿಸಿದೀರಾ ಫ್ರೆಂಡ್ಸ್? ಇದನ್ನ ಮಾಡಿದ್ವಿ, ಗೊತ್ತಿದೆ ಅಲ್ಲ?
ಸೇಮ್ ಇದೇ ತರ ಹಿಂದೆ ಕಡೆಗೆ ಲಾಕ್ ಮಾಡಿ, ಹಿಂದೆ ಲಾಕ್ ಮಾಡಿ. ಬ್ಯಾಕ್, ಈಗ ಫ್ರಂಟ್ ಅಲ್ಲ ಬರೀ ಬ್ಯಾಕ್. ನಿಮ್ಗೆ ಇದು ಯಾಕೆ ನಾನು ಪ್ರತಿಯೊಂದು ಬ್ಯಾಕ್ ಮಾಡಿಸ್ತಾ ಇದೀನಿ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಒಂದು ಮಗು ಹುಟ್ಟಿದಾಗ ಡಾಕ್ಟರ್ಸ್ ಮೇಲೆ ಎತ್ಕೊಂಡಾಗ ಅದಕ್ಕೆ ಉಸಿರು ಆಡ್ಲಿಲ್ಲ ಅಂತಂದ್ರೆ, ಅಥವಾ ಅದು ಅಳ್ಳಿಲ್ಲ ಅಂದ್ರೆ, ಏನು ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ಅವರು ಮುಂದೆ ಹೊಡಿತಾರ ಅಥವಾ ಹಿಂದೆ ಹೊಡಿತಾರ ಹೇಳಿ? ಹಾ ಕರೆಕ್ಟ್, ಹಿಂದೆ ಬೆನ್ನಿಗೆ ಈ ರೀತಿ ಹೊಡಿತಾರೆ. ಅಂದ್ರೆ ನಮಗೆ ಮುಂದೆಗಡೆ ಇರ್ತಕ್ಕಂತಹ ಈ ರಿಪ್ ಕೇಜ್ಗೆ, ಈ ಆರ್ಗನ್ಸ್ ಗೆ ತೊಂದರೆ ಆಗ್ದಿರಾ ಬ್ಯಾಕ್ ಸೈಡ್ ಇಂದ ಈ ರೀತಿ ಹೊಡೆದಾಗ, ಈಗ ನೀರಲ್ಲಿ ಬಿದ್ದು ಯಾರಾದ್ರೂ ಎದ್ದಾಗ ಕೂಡ ಬ್ಯಾಕ್ ಇಂದ ನೀವ್ ಈ ರೀತಿ ಸವರ್ತೀರಾ. ಮತ್ತೆ ಉಸಿರು ಗ್ಯಾಸ್ ಏನಾದ್ರು ಬಂದಿದೆ ಅಂತಂದ್ರೆ ಬ್ಯಾಕ್ ಸೈಡ್ ಈ ರೀತಿ ಉಜ್ತೀರಾ. ಆ ಬ್ಯಾಕ್ ಸೈಡ್ ಇಂತಕ್ಕಂತಹ ಪರಿಣಾಮ ನೋಡಿ ನಾವು ಈಗ ಅನುಭವಿಸ್ತಾ ಇದ್ದೇವೆ. ಓಕೆ, ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಎಸ್, ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ಗುಡ್. ರೆಡಿ? ಲಾಕ್ ಮಾಡಿ, ಹಿಂದೆಗಡೆ ಲಾಕ್ ಮಾಡಿ. ಗುಡ್. ಮುರಳಿ ಸರ್, ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನನ್ಗೆ ಇವತ್ತು. ಮುಂದೆ ಇದ್ದೀರಾ? ಲಾಕ್ ಮಾಡಿ. ರೆಡಿ? ಬ್ಯಾಕ್ ಬೆಂಡ್ ಆಗಿ. ಇನ್ಹೇಲ್, ಎಕ್ಸೇಲ್, ರಿಲ್ಯಾಕ್ಸ್. Again, inhale, exhale, inhale, exhale, inhale, exhale, inhale, exhale, inhale. Mumtaz madam, super. Exhale, inhale, exhale. Two more times. Inhale, exhale, inhale, exhale. Okay, ఇప్పుడు స్లీపింగ్ ఎక్సర్సైజెస్ కి వెళ్ళిపోదామా? Shall we go for sleeping exercises now? Ready? Now turn to your left side. ಆಹಾ, ಸ್ಲೀಪಿಂಗ್ ಅಂದ್ರೆ ಎಲ್ರಿಗೂ ಎಂತ ಖುಷಿನೋ. ಕಮಾನ್ ಕಮಾನ್, ಇನ್ನೊಂದ್ಸರಿ ಮಲಗ್ ಬಿಡೋಣ. ಇವತ್ತು ಒಳ್ಳೆ ಎಕ್ಸರ್ಸೈಸ್ ಮಾಡ್ತಾ ಮಾಡಿದೆ. ಈಗ ತಿರುಗಿದ್ದೇನೆ. ಹಿಂದೆಗಡೆ ನನ್ನ ತಲೆಯ ಭಾಗದಲ್ಲಿ ಒಂದ್ ಪಿಲ್ಲೋ ಅಂಡ್ ನನ್ನ ಕಾಲಿನ ಭಾಗದಲ್ಲಿ ಒಂದ್ ಪಿಲ್ಲೋ. ಓಕೆ, ರೆಡಿ ಫ್ರೆಂಡ್ಸ್? ನಿಧಾನವಾಗಿ ಮಲ್ಗೋಣ. ಓಕೆ, ಒಂದು ಕಾಲಿನ ಮೇಲ್ಭಾಗಕ್ಕಿರ್ಲಿ. ಕಾಲಿನ ಮೇಲ್ಭಾಗ ಅಂದ್ರೆ ನಿಮ್ಮ ಮೀನಖಂಡ ಅಂತ ಬರುತ್ತಲ್ಲ, ಮೊಣಕಾಲಿನ ಕೆಳಗೆ, ಅಲ್ಲಿ ತಲ್ದಿಮ್ ಹಾಕೊಳ್ಳಿ. ಓಕೆ, ನಾವು ಹೊಟ್ಟೆಯ ಮೇಲೆ ಕೈ ಬರ್ಲಿ. ಫಸ್ಟ್ ಹೊಟ್ಟೆಯ ಮೇಲೆ ಕೈ ಬಂದು ನಮ್ಮ ಉಸಿರನ್ನ ಮೂಗಿಂದ ತಗೊಂಡು ಹೊಟ್ಟೆಯಿಂದ ನಮ್ಮ ಗಾಳಿಯನ್ನ ಬಾಯಿ ಮುಖಾಂತರ ಹೊರಗಡೆ ಬಿಡೋಣ. ಓಕೆ, ಇನ್ಹೇಲ್ ಥ್ರೂ ನೋಸ್, exhale from the stomach to the mouth. Okay, ready friends? Inhale, exhale, inhale, exhale, inhale, exhale, inhale, exhale, inhale, exhale. Okay, good. ಈಗ ನೋಡಿ, ಸಿಟ್ಟಿಂಗ್ ಅಲ್ಲಿ ಬಟರ್ಫ್ಲೈನ ಮಾಡಿದ್ವಿ ನಾವು, ಬಟರ್ಫ್ಲೈ ಆ ರೀತಿ. ಈಗ ಸ್ಲೀಪಿಂಗ್ ಅಲ್ಲಿ ನಿಮ್ಮ ಎರಡು ಕಾಲುಗಳನ್ನ ಬಟರ್ಫ್ಲೈ ಶೇಪ್ ಅಲ್ಲಿ ಇಡಿ. ಬಟರ್ಫ್ಲೈ ಶೇಪ್ ಅಲ್ಲಿ ಎರಡು ಕಾಲುಗಳು ಅಗಲ ಬರ್ಲಿ.
ಬಟರ್ಫ್ಲೈ ಶೇಪ್ ಅಲ್ಲಿ ಇಡಿ. ಎರಡು ಕೈಗಳನ್ನ ನೆಲದ ಮೇಲೆ ಸಮಾಂತರವಾಗಿ ಕೆಳಗಡೆ ಬಟರ್ಫ್ಲೈ ಶೇಪ್ ಅಲ್ಲಿ ಇಡಿ. ಈಗ ನಿಧಾನವಾಗಿ ಉಸಿರಾಡಿ. ಓಕೆ, ಈಗ ಎರಡು ಕಾಲುಗಳನ್ನ ಈ ರೀತಿ ಮೊಣಕಾಲು ಮೇಲೆ ಎರಡು ಕಾಲುಗಳನ್ನ ಈ ರೀತಿ ಜೋಡಿಸಿ. ಓಕೆ, ಗುಡ್ ಫ್ರೆಂಡ್ಸ್, ಗುಡ್. ಈಗ ಗಮನಿಸಿ ಫ್ರೆಂಡ್ಸ್, ನೀವು ಈ ಕಡೆ ಟರ್ನ್ ಮಾಡಿ ಗಮನಿಸಿ. ನೀವು ಮಲಗ್ತಾನೆ ನೋಡ್ಬೋದು. ನೋಡಿ, ನನ್ನ ಈ ಮೊಣಕಾಲು ಈ ಕಾಲೇನಿದೆ, ನನ್ನ ಬಾಡಿ ನೆಲದ ಮೇಲೆನೆ ಇರುತ್ತೆ. ನಾನು ಇದನ್ನ ಮಾತ್ರ ಈ ರೀತಿ ಬೆಂಡ್ ಮಾಡ್ತೇನೆ. ನೋಡಿ, 1 ಲೆಫ್ಟ್ ಸೈಡ್ಗೆ, ಅಗೇನ್ ರೈಟ್ ಸೈಡ್. ಬರೀ ಈ ಅಬ್ಡಮನ್ ಮಾತ್ರ ಕದಲತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಎಲ್ಲಿ ಶೇಖ್ ಅಬ್ದುಲ್ಲಾ ಕೊಡಿ. ಶೇಖ್ ಅಬ್ದುಲ್ಲಾ, ಎಸ್, ಶೇಖ್ ಅಬ್ದುಲ್ಲಾ ಇಸ್ ಪ್ರೆಸೆಂಟ್ ಟುಡೇ. ವೆರಿ ಗುಡ್. ಎಲ್ಲಿ ಹ್ಯಾಂಡ್ಸ್ ಕೆಳಗಡೆ ಮಾಡಿ ಫ್ರೆಂಡ್ಸ್. ಕಮ್ ಆನ್, ಲೆಫ್ಟ್ಗೆ ರೆಡಿ. ಲೆಫ್ಟ್, ಟರ್ನ್ ಲೆಫ್ಟ್, ಟರ್ನ್ ಲೆಫ್ಟ್. ಉಸಿರು ನಿಧಾನವಾಗಿರ್ಲಿ. ಹಾಗೂ ಟರ್ನ್ ರೈಟ್. Good. Turn left. Turn right. Turn left. Good. ನೋಡಿ, ಮಲಗುವಾಗ ಕೂಡ ಎಂತ ಎಕ್ಸರ್ಸೈಸಸ್ ಮಾಡ್ಬೋದು. Turn right. ಇನ್ನ ಒಂದು ಊಟ ಆದ ನಂತರ ಈ ಎಕ್ಸರ್ಸೈಸಸ್ ಮಾಡಬೇಡಿ. ಹಾಗೂ ಪ್ರೆಗ್ನೆಂಟ್ ಲೇಡೀಸ್ ಈ ಎಕ್ಸರ್ಸೈಸಸ್ ನ ನಿಧಾನವಾಗಿ ಮಾಡಿ. ಗುಡ್. And right. Slowly right. Okay, now left. Good, very good. Now right. ಓಕೆ, ನಾವು ಸ್ಟ್ರೈಟ್ ಆಗಿ ಇಡೋಣ. ಎರಡು ಕಾಲು ಜೋಡಿಸಿದಿರಲ್ಲ, ಸ್ಟ್ರೈಟ್ ಆಗಿ ಇಡೋಣ. ಸ್ಟ್ರೈಟ್ ಆಗಿ ಇಟ್ಟಿದ್ದೀರಾ ಅಲ್ವಾ ಫ್ರೆಂಡ್ಸ್? ಗುಡ್. ಈಗ ನೋಡಿ, ಕಾಲಿನ ಭಾಗ ಆಯ್ತು. ಈಗ ನಮ್ಮ ಸೊಂಟದ ಭಾಗ ಇಲ್ಲಿ ಏನ್ ಮಾಡ್ಬೇಕು ಅಂತ ಗಮನಿಸಿ. ಕೈ ನೆಲದ ಮೇಲೆ ಇರ್ಲಿ. ಬರೀ ಮುಂದೆ ನೋಡಿ, ಗಮನಿಸಿ. ಓಕೆ, ಗಮನಿಸಿ ಫ್ರೆಂಡ್ಸ್. ಈಗ 1 ನಿಮಿಷ ಗಮನಿಸಿ. ಮಾಡಕ್ ಮುಂಚೆ ಈ ಒಂದು ಪೋರ್ಷನ್ ಈ ರೀತಿ ಮೇಲೆ ಬರ್ಬೇಕು. 1 ನೋಡಿ, ಈ ರೀತಿ ಮೇಲೆ ಬರ್ಬೇಕು ಈ ಒಂದು ಪೋರ್ಷನ್. ನಿಮ್ಮ ಎರಡು ಕೈಗಳನ್ನ ಹಿಂದೆಗಡೆ ಈ ರೀತಿ ಇಟ್ಟು 2. ರೆಡಿ ಫ್ರೆಂಡ್ಸ್? ಶಾಲ್ ವಿ ಡೂ ಇಟ್ ಟುಗೆದರ್? ಮಾಡೋಣ, ಜೊತೆಲಿ ಮಾಡೋಣ. ಓಕೆ, ಲೆಟ್ಸ್ ಡೂ ಇಟ್ ಟುಗೆದರ್. 1 ಅಪ್, 2 up, down. Slow breathing. Up, down, up, down, up, down, up, down, up, down,
Your body is completely oxygenating. Come on, let's do it together. Up, down, up, down. Okay, good. Now slowly turn towards right side. Right turn agi. Right turn agi. ಓಕೆ, ಈಗ ನಿಧಾನವಾಗಿ ಹಾಗೆ ಪಿಲ್ಲೋ ಮೇಲೆ ಬರೋಣ. ರಿವರ್ಸ್ ಟರ್ನ್ ಆಗಿ, ರಿವರ್ಸ್ ಟರ್ನ್ ಆಗಿ. ಗುಡ್, ವೆರಿ ಗುಡ್. ಎರಡು ಕೈಗಳನ್ನ ನೆಲದ ಮೇಲೆ ಇಟ್ಟು 1 ನಿಮಿಷ ನಮ್ಮ ಬಾಡಿನ ಮೇಲೆ ತೆಗೆಯೋಣ. ಟೇಬಲ್ ಪೊಸಿಷನ್ಗೆ ಬನ್ನಿ. ಗುಡ್, ಟೇಬಲ್ ಪೊಸಿಷನ್. Now head up and down, cow and cat position first time. For slow breathing, let's start. Inhale, exhale, inhale, exhale, inhale, exhale, inhale, exhale. Very good. Now ನಿಮ್ಮ ಪಿಲ್ಲೋನ ನಿಮ್ಮ ಚೆಸ್ಟ್ ಭಾಗಕ್ಕೆ ಹಾಕೊಳ್ಳಿ. ಚೆಸ್ಟ್ ಭಾಗ ಶ್ವಾಸ. ಗುಡ್. ಅದರ ಮೇಲೆ ನಿಧಾನವಾಗಿ ಮಲಗಿ. ನಿಧಾನವಾಗಿ ಚೆಸ್ಟ್ ಮೇಲೆ ಬರ್ಲಿ ಪಿಲ್ಲೋ. ಚೆಸ್ಟ್ ಮೇಲೆ ಪಿಲ್ಲೋ. ಫ್ರೆಂಡ್ಸ್, ನಿಧಾನವಾಗಿ ಇನ್ನೊಂದು ತಲೆದಿಮ್ಮು ಕಾಲಿನ ಭಾಗದಲ್ಲಿ. ಓಕೆ, ಗುಡ್. ಚೆಸ್ಟ್ ಮೇಲೆ ಎರಡು ಕೈಗಳನ್ನ ಮುಂದೆ ಮಾಡಿ ಎರಡು ಕೈಗಳನ್ನ. ಓಕೆ, ಗುಡ್. ಮುಂದೆ ನೋಡಿ, ದೃಷ್ಟಿ ನೇರ, ನಿಧಾನವಾದ ಉಸಿರಾಟ. ಯಾರಿಗಾದ್ರೂ ಸರ್ಜರಿ ಆಗಿದ್ರೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇರೋರು ಇದನ್ನ ನಿಧಾನವಾಗಿ ಮಾಡಿ. ಇಲ್ಲ, ಗಮನಿಸಿ ಫ್ರೆಂಡ್ಸ್, ಫೀಲ್ ಮಾಡಿ ಅದನ್ನ. ಹಾಗೂ ಪ್ರೆಗ್ನೆಂಟ್ ಲೇಡೀಸ್ ಆಟೋಮೆಟಿಕ್ ಆಗಿ ನಿಮಗ್ ಗೊತ್ತು, ಇದನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ನಿಧಾನವಾದ ಉಸಿರಾಟ. ಯಾರಿಗಾದ್ರೂ ಉಸಿರಾಟಿನ ಸಮಸ್ಯೆ ತುಂಬಾ ಇದ್ದಾಗ ಫ್ರೆಂಡ್ಸ್, 2 ಅವರ್ಸ್ಗೆ ಒಂದು ಸಾರಿ 30 ಮಿನಿಟ್ಸ್ ಇದನ್ನ ಮಾಡ್ಬೇಕು ಅಂತ ಸಜೆಸ್ಟ್ ಮಾಡಿ. 2 ಅವರ್ಸ್ಗೆ ಒಂದು ಸರಿ 30 ಮಿನಿಟ್ಸ್. ಡೈಲಿ 16 ಅವರ್ಸ್ ಅಲ್ಲಿ 30 ಮಿನಿಟ್ಸ್ ಮಾಡ್ಕೊಂಡು ಹೋದಾಗ ಒಂದೇ ದಿನದಲ್ಲಿ ಅವ್ರಿಗೆ ರಿಸಲ್ಟ್ ಗೊತ್ತಾಗತ್ತೆ. ಆಕ್ಸಿಜನೇಷನ್, ಬಾಡಿ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಧಾನವಾದ ಉಸಿರಾಟ. ದ ಎಫೆಕ್ಟಿವ್ ಪ್ರೋನ್ ಬ್ರೀತಿಂಗ್ ನೀವು ಕೇಳಿರ್ಬೋದು. ಪ್ರೋನ್ ಬ್ರೀತಿಂಗ್, ದ ಎಫೆಕ್ಟಿವ್ ಪ್ರೋನ್ ಬ್ರೀತಿಂಗ್ ಟು ಕಿಲ್ ದ COVID-19 disease. ನಿಧಾನವಾದ ಉಸಿರಾಟ ಹಾಡ್ತಾ ಇರಿ. ನಿಧಾನವಾದ ಉಸಿರಾಟ ಇರ್ಲಿ. ನಾವು ಅಟ್ಲೀಸ್ಟ್ ಒಂದು 5-10 ಮಿನಿಟ್ಸ್ ಆದ್ರೂ ನಾವು ಮಾಡೋಣ. 30 ಮಿನಿಟ್ಸ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಇದನ್ನ ನೀವು 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಈಗ ಇದೇ ತರ ಮಾಡ್ತಾ ನಿಮ್ಮ ಎರಡು ಕೈಗಳನ್ನ ನಮಸ್ತೆ ಪೊಸಿಷನ್ಗೆ ತನ್ನಿ. ನಮಸ್ತೆ ಪೊಸಿಷನ್.
ಈ ಪ್ರಾನ್ ಬ್ರೀತಿಂಗ್ ಅಲ್ಲೇ 2 ಕೈಗಳನ್ನ ನಮಸ್ತೆ ಪೊಸಿಷನ್ಗೆ ತನ್ನಿ. Join your 2 hands and come to the namaste position. అందరూ ఈ ప్రాన్ బ్రీతింగ్ లో నమస్తే పొజిషన్ కి రండి. 2 హ్యాండ్స్ జాయిన్ చేసి నమస్తే పొజిషన్. ఆ నమస్తే చూస్తూ ఉండండి. ఒక 2 minutes కళ్ళు మూసుకోండి. Close your eyes and breathe slowly. Good. Very good, friends. Very good, friends. ಈ ಒಂದು ಪೊಸಿಷನ್ ಅಲ್ಲಿ ಹೊಟ್ಟೆಯ ಮೇಲೆ ಕೊಲೆಸ್ಟ್ರಾಲ್ ಅಂಶ ಅಥವಾ ಫ್ಯಾಟ್ ಅಂಶ ಇದ್ರೂ ಸಹ ಅದು ಕರಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಉಸಿರು ಪ್ರಾಬ್ಲಮ್ ಆದಾಗ ಎದೆಯ ಮೇಲೆ ಪ್ರೆಸ್ ಮಾಡ್ತಾರೆ, ನೋಡಿದೀರಾ? ಪ್ರೆಸ್ ಮಾಡ್ತಾರೆ, ಆ ಹಾರ್ಟ್ ನ ಆಕ್ಟಿವೇಟ್ ಮಾಡ್ತಾರೆ. ಸೊ ಆ ರೀತಿ ನಾವು ನ್ಯಾಚುರಲ್ ಆಗಿ ಈ ಪ್ರಾನ್ ಬ್ರೀತಿಂಗ್ ಅಲ್ಲಿ ನಮ್ಮ ಉಸಿರಾಟದ ಸಮಸ್ಯೆನ ಈ ಶ್ವಾಸಕೋಶಗಳು ಹಾಗೂ ಈ ಹಾರ್ಟ್ ಅನ್ನೋದೇನಿದೆ ನೆಲಕ್ಕೆ ತಾಕದಾಗ ಈ ಪಿಲ್ಲೋ ಮೇಲೆ ಬಂದಾಗ ಸಾಫ್ಟ್ ಆಗಿ ಅದು ಪ್ರೆಸ್ ಆಗುತ್ತೆ. ಪಿಲ್ಲೋ ದಯವಿಟ್ಟು ಪಿಲ್ಲೋ ಇರ್ಬೇಕು. ನಿಮ್ಮ ಚೆಸ್ಟ್ ನ ಕೆಳಭಾಗದಲ್ಲಿ ಪಿಲ್ಲೋ ಇರಲೇಬೇಕು ಫ್ರೆಂಡ್ಸ್. ಅದನ್ನ ಮಾತ್ರ ಗಮನ ಇಟ್ಟು ಮಾಡಿ. ಈಗ ಏನ್ ಮಾಡ್ತೀರಾ ಅಂದ್ರೆ ನಮಸ್ತೆನ ನಿಧಾನವಾಗಿ ರಿಲೀಸ್ ಮಾಡಿ. ನಮಸ್ತೆನ ನೋಡಿ, ಈ ಪ್ರಾನ್ ಬ್ರೀತಿಂಗ್ ಅಲ್ಲೇ ನಾವು ವ್ಯಾಯಾಮಗಳು ವಿವಿಧ ರೀತಿಯಲ್ಲಿ ಮಾಡ್ಬೋದು. ಈಗ ಇಲ್ಲಿ ಅನುಲೋಮ್ ವಿಲೋಮ್ ನ ಮಾಡೋಣ. ರೈಟ್ ಹ್ಯಾಂಡ್ ನ ವಿಷ್ಣು ಮುದ್ರ ತಗೊಳ್ಳಿ. ರೈಟ್ ಹ್ಯಾಂಡ್ ಅಲ್ಲಿ ವಿಷ್ಣು ಮುದ್ರ. ನಿಧಾನವಾಗಿ ಅನುಲೋಮ್ ವಿಲೋಮ್ ನ ಮಾಡೋಣ. ರೆಡಿ? ಸ್ಟಾರ್ಟ್ ಸ್ಲೋಲಿ. ಈಗ ಲೆಫ್ಟ್ ಹ್ಯಾಂಡ್ ವಿಷ್ಣು ಮುದ್ರಾ. Okay, relax. 2 hands front. 2 hands front. ಸ್ಲೋ ಆಗಿ ಬ್ರೀತಿಂಗ್. ಯಾರಾದ್ರೂ ನಿದ್ದೆ ಮಾಡ್ತಾ ಇದ್ದೀರಾ? ಒಳ್ಳೆ ನಿದ್ದೆ ಬರುವಂತಹ ಬ್ರೀತಿಂಗ್, ನಿಧಾನವಾದ ಉಸಿರಾಟ. ಮಕ್ಕಳು ಮಲಗಿದಾಗ ಕೂಡ ಸ್ಮೈಲ್ ಮಾಡ್ತಾರೆ, ನೋಡಿದೀರಾ ಫ್ರೆಂಡ್ಸ್? ಆ ರೀತಿ ನಾವ್ ಯಾವಾಗ್ಲೂ ಮಲಗಕ್ಕೆ ಮುಂಚೆ ಮಲಗಿದಾಗ ಕೂಡ ಆ ಒಂದು ಸ್ಮೈಲ್, ಆ ಸಂತೋಷವಾದ ಸ್ಲೀಪ್ ಇರ್ಬೇಕು. ಟೆನ್ಷನ್ಸ್ ಆಗಿ ಮಲಗಿದ್ರೆ ಆ ದಿನ ನಿದ್ದೆ ಮಾಡಿ ಕೂಡ ಪ್ರಯೋಜನ ಇಲ್ಲ. ರಿಲ್ಯಾಕ್ಸ್ ಆಗಿ ಮಲಗ್ಬೇಕು, ಮಗುವಿನ ರೀತಿ ನಿದ್ದೆ ಮಾಡ್ಬೇಕು. ಆ ರೀತಿ ನಿದ್ದೆ ಮಾಡ್ಬೇಕು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ, ನಮ್ಮ ಬಾಡಿಯಲ್ಲಿ ಆರೋಗ್ಯ ಅನ್ನೋದು ತುಂಬಾ ಇಂಪಾರ್ಟೆಂಟ್.
ಈಗ ನಿಧಾನವಾಗಿ ನಿಮ್ಮ ಬಲಗಡೆ ಟರ್ನ್ ಆಗಿ, ಬಲಗಡೆ ಟರ್ನ್ ಆಗಿ, ಬಲಗಡೆ ಟರ್ನ್ ಆಗಿ. ವೆರಿ ಗುಡ್. ಈಗ ಕಾಲಿನ ಹತ್ರ ಇರ್ತಕ್ಕಂತ ದಿಂಬನ್ನ ತಗೊಳ್ಳಿ, ಆ ಪಿಲ್ಲೋನ ತಗೊಳ್ಳಿ. ಪಿಲ್ಲೋನ ತಗೊಂಡು ನೋಡಿ, ನಿಮ್ಮ ಎರಡು ಕಾಲಿನ ಮಧ್ಯಭಾಗದಲ್ಲಿ ಆ ಪಿಲ್ಲೋ ಇರ್ಲಿ. ಮಧ್ಯಭಾಗದಲ್ಲಿ, ಎರಡು ಕಾಲಿನ ಮಧ್ಯಭಾಗದಲ್ಲಿ, ಎರಡು ಕಾಲಿನ ಮಧ್ಯಭಾಗದಲ್ಲಿ ಪಿಲ್ಲೋನ ಇಟ್ಕೊ. ಓಕೆ. ಈಗ ನಿಮ್ಮ ತಲೆಯ ಭಾಗಕ್ಕೆ ಈ ಒಂದು ಪಿಲ್ಲೋನ ಸ್ವಲ್ಪ ಪುಷ್ ಮಾಡಿ. ಗುಡ್. ಸ್ವಲ್ಪ ನಿಧಾನವಾಗಿ ಮಾಡಿ. ಗುಡ್. ಸ್ಲೀಪಿಂಗ್ ಪೊಸಿಷನ್, ರೈಟ್ ಸೈಡ್ ಸ್ಲೀಪಿಂಗ್ ಪೊಸಿಷನ್. ನಿಮ್ಮ ಕೈ ಶೋಲ್ಡರ್ ಮುಂದಕ್ಕೆ ಇರ್ಲಿ, ಹಾಗೂ ಇನ್ನ ಒಂದು ಕೈ ನಿಮ್ಮ ಬಲಗೈ ಮೇಲೆ ಈ ರೀತಿ ಇರ್ಲಿ. ಮಲ್ಗಿ ರಿಲ್ಯಾಕ್ಸ್ ಆಗಿ, ನಿಧಾನವಾದ ಉಸಿರಾಟ. ನೀವು ರಾತ್ರಿ ಹೊತ್ತು ಮಲಗಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ನಿಮ್ಮ ತಲೆದಿಮ್ಮನ್ನ ನಿಮ್ಮ ಎರಡು ಕಾಲಿನ ಮಧ್ಯಭಾಗದಲ್ಲಿ ಇಡಬೇಕು. ಸೊ ಆಗ ನಿಮ್ಮ ಅಬ್ಡೋಮನ್ ಅಲ್ಲಿ ಇರ್ತಕ್ಕಂತಹ ಪ್ಲೇಸಸ್ಗೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ. ನಾವೇನ್ ಮಾಡ್ತೇವೆ ಗೊತ್ತಿಲ್ದಿರಾ, ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಇಟ್ಕೊಳ್ತೇವೆ, ಇಲ್ಲಾಂದ್ರೆ ಒಂದು ಕಾಲು ಮುಂದೆ ಇರುತ್ತೆ, ಒಂದು ಕಾಲು ಹಿಂದೆ ಇರುತ್ತೆ. ವಿಚಿತ್ರವಾಗಿ ನಾವು ಮಲಗ್ತೇವೆ. ಸೊ ಸ್ಲೀಪಿಂಗ್ ಅಲ್ಲಿ ಕೂಡ ಬೆಸ್ಟ್ ಸ್ಲೀಪ್ ಯಾವ ರೀತಿ ಪೋಸ್ಟರ್ ಇರ್ಬೇಕು ಅಂತ ನಾವು ಅದನ್ನ ಅಭ್ಯಾಸ ಮಾಡ್ಬೇಕು. ಬ್ಲಡ್ ಸರ್ಕ್ಯುಲೇಷನ್ ಹಾಗೂ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಆಗದೆ ನಮ್ಮ ಪೆಲ್ವಿಕ್ ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಆರೋಗ್ಯವಾಗಿರ್ತಕ್ಕಂತ ಅಬ್ಡೋಮನ್ನ ನಾವು ಈ ಮಿಡಲ್ ಪಿಲ್ಲೋ ಎರಡು ಕಾಲಿನ ಮಧ್ಯಭಾಗದಲ್ಲಿ ಇಡೋದ್ರ ಮುಖಾಂತರ ಆರೋಗ್ಯವಾಗಿನ ಇರ್ಬೋದು. ನಿಧಾನವಾದ ಬ್ರೀತಿಂಗ್ ಇರ್ಲಿ. ರಿಲ್ಯಾಕ್ಸ್ ಯುವರ್ ಮೈಂಡ್ and relax your body. Relax yourself. Relax. ಸಣ್ಣ ಪುಟ್ಟ ವ್ಯಾಯಾಮಗಳಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥ ಪರಿಣಾಮ ಇರುತ್ತೆ. ನಿಮ್ಗೆ ಗೊತ್ತು ಫ್ರೆಂಡ್ಸ್, ಪುಟ್ಟ ಅಳಿಲು ಸಣ್ಣ ಸಣ್ಣ ಸೇವೆಗಳು ಮಾಡೋದ್ರ ಮುಖಾಂತರ ದೊಡ್ಡ ಯಶಸ್ಸನ್ನ ಕಂಡಿತು. ಅದೇ ರೀತಿ ನಾವು ಸಹ ಸಣ್ಣ ಸಣ್ಣ ವಿಚಾರಗಳಲ್ಲಿ ಹೆಚ್ಚಾಗಿ ಆಸಕ್ತಿ ತೋರಿಸಿ ಕಲಿಯೋದ್ರ ಮುಖಾಂತರ ನಮ್ಮ ಜೀವನದಲ್ಲಿ ಯಶಸ್ಸನ್ನ ಕಾಣ್ತೇವೆ. ಸಕ್ಸಸ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಸ್ಮಾಲ್ ಸ್ಟೆಪ್ಸ್. ಪುಟ್ಟ ಪುಟ್ಟ ಹೆಜ್ಜೆಗಳೇ ನಾಳೆ ದೊಡ್ಡ ಸಕ್ಸಸ್ ಆಗಿ ನಮ್ಮ ಮುಂದೆ ಬರುತ್ತೆ. ಆ ರೀತಿ ಹೊಸದನ್ನ ಕಲಿಯೋಣ, ಎಲ್ಲರಿಗೂ ಕಲಿಸೋಣ. ನಾಲೆಜ್ ಇಸ್ ಆಲ್ವೇಸ್ ಶೇರಿಂಗ್ ಫ್ರೆಂಡ್ಸ್. ನಿಮ್ಮ ಈ ಒಂದು ನಾಲೆಜ್, ಈ ಒಂದು ಹೆಲ್ಪಿಂಗ್ ನೇಚರ್ ಇಲ್ಲಿ ಯಾರು ಬಂದಿದ್ದೀರೋ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಇದನ್ನ ಸಮಾಜದಲ್ಲಿ ಗೊತ್ತಿರೋರ್ಗೆ, ಗೊತ್ತಿಲ್ಲದೆ ಇರೋರ್ಗೆ ಎಲ್ಲರಿಗೂ ಶೇರ್ ಮಾಡಿದಾಗ ನಮ್ಮ ನಾಲೆಜ್ ಇನ್ನು ಅಭಿವೃದ್ಧಿ ಆಗುತ್ತೆ. Relax. 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 ನಿಧಾನವಾದ ಉಸಿರಾಟ. ನಿಧಾನವಾದ ಉಸಿರಾಟ. ನಿಧಾನವಾದ ಉಸಿರಾಟ.
ಈಗ ನಿಧಾನವಾಗಿ ನಿಮ್ಮ ಎರಡೂ ಕಾಲಿನ ಮಧ್ಯಭಾಗದಲ್ಲಿರ್ತಕ್ಕಂತಹ ಪಿಲ್ಲೋನ ತೆಗೆಯಿರಿ. ತೆಗೆದು ಈಗ ನಿಧಾನವಾಗಿ ಅದೇ ರೀತಿ ರೈಟ್ ಹ್ಯಾಂಡ್ ಕಡೆಯಿಂದನೇ ಎದ್ದೊಳಿ, ರೈಟ್ ಸೈಡ್ ಇಂದನೇ ಎದ್ದೊಳಿ. ಈಗ ವಾಲ್, ಗೋಡೆ ಇದೆ ಅಲ್ವಾ, ನೀವಿರ್ತಕ್ಕಂತಹ ಪ್ಲೇಸ್ ಅಲ್ಲಿ ಗೋಡೆ ಇದೆ ಅಲ್ವಾ, ಆ ಗೋಡೆಗೆ ನಿಮ್ಮ ಎರಡು ತಲೆದಿಮ್ಮನ್ನ ಸಪೋರ್ಟ್ ಮಾಡಿ. ಎರಡು ದಿಮ್ಮನ್ನ ಸಪೋರ್ಟ್ ಕೊಡಿ ಗೋಡೆಗೆ, ನಿಮ್ಮ ವಾಲ್ಗೆ ಎರಡು ದಿಮ್ಮನ್ನ ಸಪೋರ್ಟ್ ಮಾಡಿ. ನೋಡಿ, ನಿಮಗೆ ಈ ದಿನ ಒಂದು ಎಲ್ಲ ನೆನಪಿಗೆ ಬರ್ತಾ ಇರ್ಬೋದು, ಹಾಸ್ಪಿಟಲ್ ಅಲ್ಲಿ ಯಾಕೆ ಈ ರೀತಿ ಗೋಡೆಗೆ ಇಟ್ಟು, ಲೈಕ್ ಬೆಡ್ಗೆ ಇಟ್ಟು ಪೇಷಂಟ್ಸ್ಗೆ ಈ ರೀತಿ ಮಾಡಿಸ್ತಾರೆ ಅಂತ. ನೋಡಿ, ವೆರಿ ಎಫೆಕ್ಟಿವ್ ಆಗಿ ಈ ದಿನ ನೀವು ಗಮನಿಸಬಹುದು. ಪ್ರೋನ್ ಬ್ರೀತಿಂಗ್ ಆದ ನಂತರ ನಾವು ರೈಟ್ ಸೈಡ್ಗೆ ತಿರುಗಿದ ನಂತರ ಈ ಶ್ವಾಸಕೋಶಗಳ ಒಂದು ಸ್ಟ್ರೈಟ್ನೆಸ್ ಬಂದು ನಮ್ಮ ಕಾಲು ಮುಂದೆ ಕಡೆ ಈ ರೀತಿ ಮಾಡಿ, ಎರಡು ಕೈಯನ್ನ ಮೊಣಕಾಲಿನ ಮೇಲೆ. ಈಗ ನಿಧಾನವಾದ ಉಸಿರು. ಗಮನಿಸಿ ಫ್ರೆಂಡ್ಸ್, ನೀವು ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ನಿಧಾನವಾದ ಉಸಿರನ್ನ ಮಾಡ್ತಾ ಇರಿ. ನಿಧಾನವಾದ ಉಸಿರು. ಬ್ಯಾಕ್ ಪೇನ್ ಇರೋರ್ಗೆ ಅಥವಾ ಸೊಂಟದ ಭಾಗದಲ್ಲಿ ಏನಾದ್ರೂ ಪೇನ್ ಇರೋರು ಈ ರೀತಿ ಪ್ರೋನ್ ಬ್ರೀತಿಂಗ್ ಹಾಗೂ ರೈಟ್ ಸೈಡ್ ಹಾಗೂ ಸ್ಟ್ರೈಟ್ ಈ ರೀತಿ ಉಸಿರಾಟ ಮಾಡೋದ್ರಿಂದ ನಿಮ್ಗೆ ರಿಲೀಫ್ ಖಂಡಿತ ಸಿಗ್ತದೆ. ಫ್ರೆಂಡ್ಸ್, ಈ ದಿನ ನಾವು ಕಣ್ಣುಗಳನ್ನ ಮುಚ್ಚಿ ಉಸಿರಾಟ, ಅದರ ಅನುಭವ, ಅದರ ಬೆಲೆ ಏನು ಅನ್ನೋದನ್ನ ಕಲಿತಾ ಇದ್ದೇವೆ. ಈ ಸಮಯ ನಮ್ಮ ಆತ್ಮದ ಜೊತೆ, ನಮ್ಮ ಮನಸ್ಸಿನ ಜೊತೆ ಮಾತಾಡುವಂತಹ ಸಮಯ. ಫ್ರೆಂಡ್ಸ್, ಎಲ್ಲರೂ ನಿಮ್ಮ ಹಾರ್ಟ್ ಅನ್ನ ಗಮನಿಸಿ. ನಿಮ್ಮ ಗಮನ ಈಗ ನಿಮ್ಮ ಹಾರ್ಟ್ ಮೇಲೆ ಇಡ್ಲಿ. ನಿಮ್ಮ ರೈಟ್ ಹ್ಯಾಂಡ್ ನ ನಿಮ್ಮ ಹೃದಯದ ಮೇಲೆ ಇಡಿ. ಹೃದಯದ ಮೇಲೆ, ರೈಟ್ ಹ್ಯಾಂಡ್ ಹೃದಯದ ಮೇಲೆ. ಈಗ ನಿಧಾನವಾದ ಉಸಿರಾಟ. ನಿಮಗೆಲ್ಲರಿಗೂ ಒಂದು ಪ್ರಶ್ನೆ. ಟುಡೇಸ್ ಕ್ವೆಶ್ಚನ್ ಫಾರ್ ಯು. ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತಾ? ಪ್ರಶ್ನೆ. ಪಾಸಿಟಿವ್ ಥಿಂಕಿಂಗ್ ಹಾಗೂ ನೆಗೆಟಿವ್ ಥಿಂಕಿಂಗ್ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮೇಲೆ ಪರಿಣಾಮ ಬೀರುತ್ತಾ? ಹೌದು ಫ್ರೆಂಡ್ಸ್, ದ ಆನ್ಸರ್ ಈಸ್ ಎಸ್. ಪರಿಣಾಮ ಬೀರುತ್ತೆ. ಹೇಗೆ? ಒಂದು ಸರಿ ನಮ್ಮ ಪಾಸಿಟಿವ್ ಥಿಂಕಿಂಗ್ ನಮ್ಮಲ್ಲಿದ್ರೆ ಅದರಿಂದ ಅದರ ಪರಿಣಾಮಗಳು ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಪಾಸಿಟಿವ್ ಥಿಂಕಿಂಗ್ ಇದ್ದ ಮನುಷ್ಯನಲ್ಲಿ ನಗು, ಸಂತೋಷ, ಆನಂದ, ಸಪೋರ್ಟಿವ್ ನೇಚರ್, ಹೆಲ್ಪಿಂಗ್ ನೇಚರ್, ಯಾವುದೇ ಕೆಲಸ ತಗೊಂಡ್ರು ನಾನು ಮಾಡ್ಲೇಬೇಕು ಎನ್ನುವ ಛಲ, ಟೀಮ್ ವರ್ಕ್, ಪ್ರತಿಯೊಬ್ಬರನ್ನು ಮೋಟಿವೇಟ್ ಮಾಡ್ತಾ, ಟೀಮ್ ವರ್ಕ್ ಮಾಡ್ತಾ, ತನ್ನ ಲೈಫ್ ಅಲ್ಲಿ ನಾನು ಸಕ್ಸಸ್ ತಗೊಳ್ಳೇಬೇಕು, ನನ್ನ ಕೈಯಲ್ಲಿ ಆಗತ್ತೆ, ನನ್ನ ಫ್ಯಾಮಿಲಿ ಕೈಯಲ್ಲಿ ಆಗತ್ತೆ, ನನ್ನ ಸಮಾಜದ ಕೈಯಲ್ಲಿ ಆಗತ್ತೆ, ನಾನು ದೇಶಕ್ಕೆ ಏನಾದ್ರೂ ಒಂದು ಒಳ್ಳೇದು ಮಾಡ್ಲೇಬೇಕು, ನನ್ನ ಆರೋಗ್ಯ ಇಂಪಾರ್ಟೆಂಟ್, ನನ್ನ ತಲೆ ಸರಿ ಇರ್ಬೇಕು, ನಾನು ತಗೊಳ್ಳುವ ಪ್ರತಿಯೊಂದು ಡಿಸಿಷನ್ ಚೆನ್ನಾಗಿರ್ಬೇಕು, ಐ ಆಮ್ ಅ ಪಾಸಿಟಿವ್ ಪರ್ಸನ್. ಕೆಟ್ಟದ್ದು ನೋಡಿದ್ರು ಸಹ ಅದನ್ನ ಪರಿಶೀಲನೆ ಮಾಡಿನೇ ನಾನು ಅದರಲ್ಲಿ ಅರ್ಥನ ತಗೋಬೇಕು. ಗಾಂಧೀಜಿಯವರು ಹೇಳ್ತಾರೆ, ಕೆಟ್ಟದ್ದನ್ನ ನೋಡ್ಬಾರ್ದು, ಕೆಟ್ಟದ್ದನ್ನ ಕೇಳಿಸ್ಕೋಬಾರ್ದು, ಕೆಟ್ಟದ್ದನ್ನ ಮಾತಾಡಬಾರ್ದು. ಪಾಸಿಟಿವ್ ಥಿಂಕಿಂಗ್ ಇರ್ತಕ್ಕಂತಹ ಮನುಷ್ಯ ಇದನ್ನ ಯೋಚನೆ ಮಾಡ್ತಾನೆ. ಕಿವಿಯಾರೆ ಕೇಳಿದ್ರು, ಕಣ್ಣಾರೆ ನೋಡಿದ್ರು ನಾನು ಅದನ್ನ ಯೋಚನೆ ಮಾಡಿನೇ ನಿರ್ಧಾರ ತಗೋಬೇಕು ಅಂತ. ಹಾಗೂ
ಒಳ್ಳೆಯ ಸ್ನೇಹಿತರ ಜೊತೆ ಇರ್ಬೇಕು ಅಂತ ಅನ್ಕೊಳ್ತಾನೆ. ಒಳ್ಳೆ ಗುಡ್ ರಿಲೇಶನ್ಶಿಪ್ ಜೊತೆ ಇರ್ಬೇಕು ಅನ್ಸುತ್ತೆ. ಗುಡ್ ಕಮ್ಯುನಿಟಿಯೊಂದಿಗೆ ಇರ್ಬೇಕು ಅನ್ಸುತ್ತೆ. ಹೊಸದನ್ನ ಕಲಿಬೇಕು ಅನ್ಸುತ್ತೆ. ಬೇರೆ ಪ್ರತಿಯೊಂದು ಬಾಡಿ ಪಾರ್ಟ್ಸ್, ನಮ್ಮ ಬಾಡಿಯಲ್ಲಿ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಮನುಷ್ಯನ ಸ್ವಭಾವ ಕೂಡ ಆಕ್ಟಿವ್ ಆಗಿ 4-6 ಜನರಲ್ಲಿ ಗೌರವವಿರುತ್ತೆ. ಇಷ್ಟು ಎಲ್ಲ ಬೆನಿಫಿಟ್ಸ್ ನಮ್ಮ ಪಾಸಿಟಿವ್ ಇರ್ತಕ್ಕಂತ ಮನುಷ್ಯನಲ್ಲಿ. ನೀವು ಅದೇ ನೆಗೆಟಿವ್ ಮನುಷ್ಯನ ಜೊತೆ ಯೋಚನೆ ಮಾಡಿ. ಈಗೋ, ಅಹಂಕಾರ, ನಾನೇ ಅನ್ನುವ ಅಹಂ, ತಲೆನೋವು, ಯಾವಾಗಲೂ ಆರೋಗ್ಯದ ಬಗ್ಗೆ ಚಿಂತೆ ಇರೋದಿಲ್ಲ. ಫ್ಯಾಮಿಲಿಯಲ್ಲಿ ನನ್ನ ಸ್ಥಿತಿ ಏನು ಅನ್ನೋದು ಗೊತ್ತಿರೋದಿಲ್ಲ. ಗಲಾಟೆ, ಮನಃಶಾಂತಿ ಇಲ್ಲದಿರುವುದು, ಹಾಗೂ ಒಬ್ಬರಿಗೆ ಸಹಾಯ ಮಾಡುವ ಗುಣವಿಲ್ಲದಿರುವುದು. ನಾನೇ ಈ ಪ್ರಪಂಚದಲ್ಲಿ, ನನಗೆ ಬೇರೆ ಯಾರು ಏನು ಬೇಡ ಅನ್ನುವ ಒಂದು ಸ್ವಭಾವ. ಮಾಡುವ ಪ್ರತಿಯೊಂದು ಕೆಲಸ ಇನ್ಕಂಪ್ಲೀಟ್, ಲೇಜಿನೆಸ್, ಎಲ್ಲರನ್ನ ಹೇಟ್ ಮಾಡೋದು, ಕೆಟ್ಟದ್ದನ್ನ ಇನ್ನು ಗಮನಿಸೋದೇ ಇಲ್ಲ, ಆಗ್ಲೇ ನಂಬಿಡೋದು, ಯಾವಾಗ್ಲೂ ಸುಳ್ಳು ಪ್ರಾಮಿಸ್ಗಳನ್ನ ಮಾಡೋದು, ದೇವರ ಮೇಲೆ ಆಣೆಗಳನ್ನ ಮಾಡೋದು. ಯೋಚನೆ ಮಾಡಿ ಫ್ರೆಂಡ್ಸ್, ಈ ರೀತಿ ಮಾಡ್ತಾ ಇರ್ತಕ್ಕಂತ ಈ 2 ಮನುಷ್ಯರಲ್ಲಿ ಯಾರ ಆರೋಗ್ಯ ಚೆನ್ನಾಗಿರುತ್ತೆ, ಯಾರ ಆರೋಗ್ಯ ಕೆಟ್ಟದಾಗಿರುತ್ತೆ? ಕೋಪ ಎನ್ನುವ ಈ ನೆಗೆಟಿವ್ ಮನುಷ್ಯ, ಕೋಪದಿಂದ ಬರುವ ಪ್ರತಿಯೊಂದು ಅನಾಹುತಗಳಿಗೆ ಕಾರಣ ನಮ್ಮ ಈ ದೇಹ. ತಲೆನೋವು, ತುಂಬಾ ಟೆನ್ಷನ್ ತಗೊಂಡಾಗ ನಿಮ್ಮ ಹೃದಯಕ್ಕೆ ಒತ್ತಡ, ಮಾನಸಿಕ ಬಾಧೆ, ನೋವು, ಮೈ ಕೈ ನೋವು ಬರುವುದು, ಕಿಡ್ನಿಗೆ ಪ್ರಾಬ್ಲಮ್ ಆಗುವಂಥದ್ದು. ಯೋಚನೆ ಮಾಡಿ ಫ್ರೆಂಡ್ಸ್, ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಒತ್ತಡ ಇದೆಯಾ? ಆ ಒತ್ತಡ ಇರ್ತಕ್ಕಂತಹ ಪ್ಲೇಸ್ ಅಲ್ಲಿ ನಮ್ಮ ಆರೋಗ್ಯ ಸುಧಾರಣೆ ಆಗತ್ತಾ? ನಮ್ಮ ಪರ್ಸನಾಲಿಟಿನ ನಾವು ಡೆವಲಪ್ಮೆಂಟ್ ಮಾಡಕ್ಕಾಗುತ್ತಾ? ನಮ್ಮ ಡಿಸಿಷನ್ ಸರಿನಾ? ನಾವು ಮಾಡುವ ಕೆಲಸದಲ್ಲಿ ಒತ್ತಡ ಇರಬಾರ್ದು ಫ್ರೆಂಡ್ಸ್. ಸಂತೋಷದಿಂದ ಎಲ್ಲರಿಗೂ ಸಹಾಯ ಮಾಡುತ್ತಾ ನಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರ್ತಕ್ಕಂತಹ ಕೆಲಸನೇ ನಿಜವಾದ ಕೆಲಸ ಅಲ್ಲ ಫ್ರೆಂಡ್ಸ್. ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಅಷ್ಟು ಒತ್ತಡದಲ್ಲಿ ನಿಮ್ಮ ಆರೋಗ್ಯನ, ನಿಮ್ಮ ಮಾನಸಿಕ ನೋವುಗಳನ್ನೆಲ್ಲ, ಸ್ಟ್ರೆಸ್ನೆಲ್ಲ ತಗೊಂಡು ಅಷ್ಟು ಸಂಪಾದನೆ ಮಾಡಿ ಕೇವಲ ಕೆಲವು ದಿನಗಳು ಮಾತ್ರ ಈ ಭೂಮಿ ಮೇಲೆ ಉಳಿದರೆ ನಮ್ಮನ್ನು ನಂಬಿದವರ ಪರಿಸ್ಥಿತಿ ಏನು? ನಮ್ಮ ಕುಟುಂಬದ ಪರಿಸ್ಥಿತಿ ಏನು? ಫ್ರೆಂಡ್ಸ್, ಉತ್ತಮವಾದ ಯೋಚನೆ ಉತ್ತಮವಾದ ಆರೋಗ್ಯಕ್ಕೆ ಮಾದರಿ. ಅನಾಹುತ ಪಡಿಸುವ ಯೋಚನೆಗಳು ನಮ್ಮ ಅನಾರೋಗ್ಯಕ್ಕೆ ಕಾರಣ. Positive thinking always gives the positive health and positive world. A negative mind always gives the negative health, unhealth, sickness, tiredness, ಇಂಟ್ರೆಸ್ಟ್ ಲಾಸ್ ಆಗೋದು. ಯೋಚನೆ ಮಾಡಿ, ನಿಮ್ಮ ಆಕ್ಷನ್ ಏನು? ನೀವು ತಗೊಳ್ಳುವ ಆಕ್ಷನ್ ಏನು? ಅದು ನಿಮ್ಮ ರಿಸಲ್ಟ್. Today is your question. What is your action today? And what is your result tomorrow? Let's think of the day today. Happy to help ನ ಅರ್ಥ ಮಾಡ್ಕೊಂಡಿದ್ದೇವೆ. ಅರ್ಥ ಮಾಡ್ಕೊಂಡು ನಮ್ಮ ಆರೋಗ್ಯದ ಬಗ್ಗೆ ನಾವು ಪ್ರಶ್ನೆ ಮಾಡೋಣ. Where is my happiness and where is my health? ಈಗ ನಿಧಾನವಾಗಿ ಬಲಗೈಯನ್ನ ಕೆಳಗಡೆ ಮಾಡ್ತಾ ಎಲ್ಲರೂ ನಿಧಾನವಾಗಿ ನಿಮ್ಮ ಮ್ಯಾಟ್ ಮೇಲೆ ನಿಂತ್ಕೊಳ್ಳಿ. ಬನ್ನಿ.